ಹಾಯ್ ಫ್ರೆಂಡ್ಸ್, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಹೆಚ್ಚು ಕಾಲ ದೇಶ ಆಳಿದವರು ಯಾರು? ಹೆಚ್ಚು ಸಲ ವಿನ್ ಆದವರು ಯಾರು? ಕುಟುಂಬ ಹೇಗಿದೆ? ಹೆಚ್ಚು ಓದಿರೋದು ಯಾರು? ಪಾಕಿಸ್ತಾನಕ್ಕೆ ಸರಿಯಾದ ಹೊಡೆತ ಕೊಟ್ಟವರು ಯಾರು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಕುಟುಂಬ. ಪ್ರಧಾನಿ ಮೋದಿ 1950ರ ಸೆಪ್ಟೆಂಬರ್ 17ರಂದು ಗುಜರಾತ್ನ ಮೆಹಸಾನಾ ಜಿಲ್ಲೆಯ ವಡ್ನಗರ್ನಲ್ಲಿ ಜನಿಸಿದ್ರು. 6 ಜನ ಮಕ್ಕಳಲ್ಲಿ ಇವರು ಮೂರನೆಯವರಾಗಿದ್ರು. ಇವರ ತಂದೆ ಹೆಸರು ದಾಮೋದರ್ ದಾಸ್ ಮೂಲ್ಚಂದ್ ಮೋದಿ, ತಾಯಿ ಹೀರಾಬೆನ್ ಮೋದಿ. ಇಂದಿರಾ ಗಾಂಧಿ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ 1917ರ ನವೆಂಬರ್ 19ರಂದು ಜನಿಸಿದ್ರು. ತಂದೆ ಜವಾಹರ್ಲಾಲ್ ನೆಹರು, ತಾಯಿ ಕಮಲಾ. ದಂಪತಿಯ ಒಬ್ಬರೇ ಮಗಳು ಇಂದಿರಾ. ವಯಸ್ಸಿನಲ್ಲಿ ಯಾರು ದೊಡ್ಡವರು? ಪ್ರಧಾನಿ ಮೋದಿಗೆ 74 ವರ್ಷ ವಯಸ್ಸಾಗಿದೆ. ಇಂದಿರಾ ಗಾಂಧಿ ಪ್ರಧಾನಿ ಮೋದಿಗಿಂತ 33 ವರ್ಷ ದೊಡ್ಡವರು. ಇಂದಿರಾ ಪ್ರಧಾನಿಯಾದಾಗ ಮೋದಿ ಅವರಿಗೆ ಆಗಿದ್ದಿದ್ದು ಜಸ್ಟ್ 15 ವರ್ಷ ವಯಸ್ಸು. ಇಂದಿರಾ ಗಾಂಧಿ 1984ರಲ್ಲಿ ತಮ್ಮ 66ನೇ ವಯಸ್ಸಿನಲ್ಲಿ ವಿಧಿವಶರಾದರು. ಹೆಚ್ಚು ಓದಿರೋದು ಯಾರು? ಪ್ರಧಾನಿ ಮೋದಿ PUC ವರೆಗೆ ಗುಜರಾತ್ನಲ್ಲೇ ಶಿಕ್ಷಣ ಪಡೆದ್ರು. ನಂತರ ದೆಹಲಿ ಯೂನಿವರ್ಸಿಟಿಯಿಂದ BA, ಗುಜರಾತ್ ಯೂನಿವರ್ಸಿಟಿಯಿಂದ MA ಪದವಿ ಪಡ್ಕೊಂಡ್ರು. ಇನ್ನು ಇಂದಿರಾ ಗಾಂಧಿ ತಾಯಿಗೆ ಪದೇ ಪದೇ ಅನಾರೋಗ್ಯ ಕಾಡ್ತಿದ್ರಿಂದ ಒಂದೇ ಕಡೆ ಕಂಟಿನ್ಯೂ ಆಗಿ ಓದಲು ಆಗ್ಲಿಲ್ಲ. ಇವರು ದೇಶದ ಹಲವಾರು ಸ್ಕೂಲ್ಗಳಲ್ಲಿ ಆರಂಭಿಕ ಶಿಕ್ಷಣ ಪಡೆದ್ರು. ನಂತರ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದು ಕಂಟಿನ್ಯೂ ಮಾಡಿದ್ರು. ಆದರೆ ಈ ನಡುವೆ ವಿಶ್ವ ಯುದ್ಧ ಶುರುವಾಗಿದ್ರಿಂದ ಡಿಗ್ರಿ ಕಂಪ್ಲೀಟ್ ಮಾಡದೆ ಭಾರತಕ್ಕೆ ಮರಳಿದ್ರು. ಇವರಿಗೆ ನಂತರದಲ್ಲಿ ಗೌರವ ಪದವಿ ನೀಡಲಾಯಿತು. ಕುಟುಂಬದ ಹಿನ್ನೆಲೆ ಏನು? ಮೋದಿ ತಂದೆ ಟೀ ಅಂಗಡಿ ಇಟ್ಕೊಂಡಿದ್ರಿಂದ ಬಾಲ್ಯ ತುಂಬಾ ಬಡತನದಿಂದಲೇ ಕೂಡಿತ್ತು. ಶಾಲೆ ಮುಗಿದ್ಮೇಲೆ ಮೋದಿ ಕೂಡ ಹೋಗಿ ತಂದೆಗೆ ಟೀ ಮಾರೋಕೆ ಹೆಲ್ಪ್ ಮಾಡ್ತಿದ್ರು. ಇನ್ನು ಇಂದಿರಾ ಗಾಂಧಿ ತಂದೆ ಜವಾಹರ್ಲಾಲ್ ನೆಹರು ಕುಟುಂಬ ಮೊದಲಿನಿಂದಲೂ ಶ್ರೀಮಂತವಾಗಿತ್ತು. ಅದು ಅಲ್ಲದೆ ನೆಹರು ರಾಜಕೀಯದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ರು. ಆದ್ರೆ ತಂದೆ ಬ್ಯುಸಿಯಾಗಿದ್ರೆ ತಾಯಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ರು. ಹೀಗಾಗಿ ಏಕಾಂಗಿ ಜೀವನ ಇಂದಿರಾದ್ದಾಗಿತ್ತು. ರಾಜಕೀಯಕ್ಕೂ ಮುನ್ನ ಮಾಡಿದ್ದೇನು? 1958ರಲ್ಲಿ ಅಂದ್ರೆ 8ನೇ ವಯಸ್ಸಿಗೆ ನರೇಂದ್ರ ಮೋದಿ RSS ಸೇರಿದ್ರು. 1969ರ ವೇಳೆಗೆ ಕಂಪ್ಲೀಟ್ ಆಗಿ ಮನೆ ತೊರೆದ ಪ್ರಧಾನಿ ಮೋದಿ RSS ಕಾರ್ಯಕರ್ತರಾಗಿ ಬದಲಾದ್ರು. 1975ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದಾಗ ಮೋದಿ ಅಂಡರ್ ಗ್ರೌಂಡ್ ಆಗಿ ಕೆಲಸ ಮಾಡಿದ್ರು. ಇನ್ನು ಇಂದಿರಾ ಗಾಂಧಿ ಸಣ್ಣ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗಿಯಾಗಿ ಜೈಲಿಗೂ ಹೋಗಿ ಬಂದಿದ್ರು. ರಾಜಕೀಯದ ಅನುಭವ ಏನು? 2001ರವರೆಗೆ ಮೋದಿ ಬಿಜೆಪಿಯಲ್ಲಿ ಹಲವಾರು ಹುದ್ದೆಗಳನ್ನ ಅಲಂಕರಿಸಿದ್ರು. 2001ರಲ್ಲಿ ಮೋದಿಗೆ ಗುಜರಾತ್ CM ಪಟ್ಟ ಒಲಿದು ಬಂತು. 12.5 ವರ್ಷ ಗುಜರಾತ್ CM ಆಗಿದ್ರು. ಮೋದಿ 3 ಸಲ ಶಾಸಕ, 3 ಸಲ ಸಂಸದರಾಗಿದ್ದಾರೆ. 2014ರಲ್ಲಿ ಪ್ರಧಾನಿಯಾದ ಇವರು ಈಗ 3ನೇ ಅವಧಿಗೆ ಪ್ರಧಾನಿ ಹುದ್ದೆಗೆ ಏರಿದ್ದಾರೆ. ಪ್ರಧಾನಿಯಾಗಿ ಈಗಾಗಲೇ ಹತ್ತತ್ರ 11 ವರ್ಷ ಪೂರ್ಣಗೊಳಿಸಿದ್ದಾರೆ. ಇನ್ನು ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದ ತಂದೆ ಜವಾಹರ್ಲಾಲ್ ನೆಹರು ಅವರಿಗೆ ಅಸಿಸ್ಟೆಂಟ್ ಆಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. 1959ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷೆಯಾಗಿಯೂ ಕೆಲಸ ಮಾಡಿದ್ರು. 1964ರಲ್ಲಿ ಮೊದಲ ಬಾರಿಗೆ ರಾಜ್ಯಸಭೆಗೆ ಆಯ್ಕೆಯಾಗಿ ಸಚಿವೆಯಾದ್ರು. ನಂತರದಲ್ಲಿ 1966ರಲ್ಲಿ ಪ್ರಧಾನಿಯಾಗಿ ಆಯ್ಕೆಯಾದ್ರು. ಇವರು 15 ವರ್ಷ 348 ದಿನಗಳ ಕಾಲ ಪ್ರಧಾನಿಯಾಗಿದ್ರು. ಇವರು 4 ಸಲ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ. 5 ಸಲ ಸಂಸದರಾಗಿರೋ ಇವರು ಚಿಕ್ಕಮಗಳೂರು ಕ್ಷೇತ್ರದಲ್ಲೂ 1 ಸಲ ಉಪಚುನಾವಣೆಗೆ ಸ್ಪರ್ಧಿಸಿ ಗೆದ್ದಿದ್ದಾರೆ. ಪ್ರಧಾನಿ ಹುದ್ದೆಗೆ ಏರಿದ್ದು ಹೇಗೆ? ಗುಜರಾತ್ CM ಆಗಿದ್ದ ನರೇಂದ್ರ ಮೋದಿ ಇಡೀ ದೇಶದ ಗಮನ ಸೆಳೆದ್ರು. ಒಳ್ಳೆ ಆಡಳಿತಗಾರ ಅಂತ ಕರೆಸಿಕೊಂಡ್ರು. ಇದರ ಪರಿಣಾಮ 2014ರ ಲೋಕಸಭೆ ಚುನಾವಣೆ ವೇಳೆಗೆ ಮೋದಿಯೇ ಪ್ರಧಾನಿ ಅಭ್ಯರ್ಥಿ ಆಗ್ಬಿಟ್ರು. ಚುನಾವಣೆ ಎದುರಿಸಿ ಪ್ರಧಾನಿಯೂ ಆದ್ರು. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಧಿವಶರಾದಾಗ ಮೊರಾರ್ಜಿ ದೇಸಾಯಿ ಪ್ರಧಾನಿಯಾಗಲು ಯತ್ನಿಸಿದ್ರು. ಆದ್ರೆ ಪ್ರಧಾನಿ ರೇಸ್ನಲ್ಲಿ ಅವರನ್ನ ಸೈಡ್ ಹೊಡೆದು ಪಟ್ಟಕ್ಕೇರಿದವರು ಇಂದಿರಾ ಗಾಂಧಿ. ಇವರನ್ನ ಆರಂಭದಲ್ಲಿ ಎಲ್ಲರೂ ಗುಂಗಿ ಗುಡಿಯ ಅಂದ್ರೆ ಸೈಲೆಂಟ್ ಗೊಂಬೆ ಅಂತ ಕರಿತಿದ್ರು. ಆದ್ರೆ ನಂತರದಲ್ಲಿ ಎಲ್ಲರೂ ಹುಬ್ಬೇರಿಸುವಂತೆ ಆಡಳಿತ ನಡೆಸಿದ್ರು ಇಂದಿರಾ ಗಾಂಧಿ. ಕುಟುಂಬ ಮತ್ತು ಮಕ್ಕಳು. ಪ್ರಧಾನಿ ಮೋದಿ ತಮ್ಮ 18ನೇ ವಯಸ್ಸಿಗೆ ಜಶೋದಾಬೆನ್ ಚಿಮನ್ಲಾಲ್ ಜೊತೆ ಮದುವೆ ಆದ್ರು.
ಆದ್ರೆ ಮೋದಿಗೆ ಸಾಂಸಾರಿಕ ಜೀವನದಲ್ಲಿ ಆಸಕ್ತಿ ಇರಲಿಲ್ಲ, ಹೀಗಾಗಿ ದೂರವಾದ್ರು. ಅದೇ ಇಂದಿರಾ ಗಾಂಧಿ 1942ರಲ್ಲಿ ಫಿರೋಜ್ ಗಾಂಧಿಯನ್ನ ಪ್ರೀತಿಸಿ ಮದ್ವೆ ಆದ್ರು. ಇವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು. ನಂತರದಲ್ಲಿ ರಾಜಕೀಯದಲ್ಲಿ ತೊಡಗಿಸಿಕೊಂಡು ಸಂಸದರು ಆಗಿದ್ರು. ದಂಪತಿಗೆ ರಾಜೀವ್ ಮತ್ತು ಸಂಜಯ್ ಗಾಂಧಿ ಅನ್ನೋ 2 ಮಕ್ಕಳಿದ್ರು. ಆದ್ರೆ ದಂಪತಿ ನಂತರದಲ್ಲಿ ದೂರವಾದ್ರು. ವಂಶ ಪಾರಂಪರ್ಯ ರಾಜಕೀಯ. ಇಂದಿರಾ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿವರೆಗೆ ಎಲ್ಲರೂ ವಂಶ ಪಾರಂಪರ್ಯ ರಾಜಕೀಯ ಮಾಡಿಕೊಂಡು ಬಂದಿದ್ದಾರೆ. ಅವರ ಪ್ರತಿಯೊಂದು ಜನರೇಷನ್ನಲ್ಲಿ ಒಬ್ಬೊಬ್ರು ಕಾಂಗ್ರೆಸ್ ಮೇಲೆ ಹಿಡಿತ ಸಾಧಿಸ್ತಾ ಬಂದಿದ್ದಾರೆ. ಆದರೆ ಪ್ರಧಾನಿ ಮೋದಿ ತಮ್ಮ ಕುಟುಂಬವನ್ನೇ ತ್ಯಜಿಸಿದ್ದು ಅಂತಹ ರಾಜಕೀಯದಿಂದ ದೂರ ಇದ್ದಾರೆ. ಧರ್ಮ ಮತ್ತು ಜಾತಿ ಯಾವುದು? ಪ್ರಧಾನಿ ಮೋದಿ ಹಿಂದೂ ಧರ್ಮದ ಮೋದ್ಗಾಂಚಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಅದೇ ರೀತಿ ಇಂದಿರಾ ಗಾಂಧಿ ಕಾಶ್ಮೀರಿ ಪಂಡಿತ ಕುಟುಂಬದಲ್ಲಿ ಜನಿಸಿದ್ರು, ಅಂದ್ರೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಆದ್ರೆ ಇವರು ಮದುವೆ ಆಗಿದ್ದ ಫಿರೋಜ್ ಗಾಂಧಿ ಪಾರ್ಸಿ ಸಮುದಾಯಕ್ಕೆ ಸೇರಿದವರಾಗಿದ್ರು. ಇಬ್ಬರಲ್ಲಿ ಯಾರು ಪವರ್ಫುಲ್? ಪ್ರಧಾನಿ ಮೋದಿ ಮತ್ತು ಇಂದಿರಾ ಗಾಂಧಿ ಇಬ್ಬರನ್ನು ಪವರ್ಫುಲ್ ಪ್ರಧಾನಿಗಳೆಂದು ಪರಿಗಣಿಸಲಾಗುತ್ತೆ. ಪ್ರಧಾನಿ ಮೋದಿಯನ್ನು ಐರನ್ ಮ್ಯಾನ್ ಅಂತ ಕರೆದ್ರೆ ಇಂದಿರಾ ಗಾಂಧಿಯನ್ನ ಐರನ್ ಲೇಡಿ ಅಂತ ಕರೆಯಲಾಗ್ತಿತ್ತು. ಇಂದಿರಾ ಗಾಂಧಿ ಅವಧಿಯಲ್ಲೂ 1971ರಲ್ಲಿ ಭಾರತ ಪಾಕ್ ನಡುವೆ ಯುದ್ಧ ನಡೆಯಿತು. ಆಗ ಪಾಕಿಸ್ತಾನ 2 ಭಾಗವಾಗಿ ಬಾಂಗ್ಲಾದೇಶ ಉದಯಿಸಿತ್ತು. ಅಂತ ದಿಟ್ಟ ನಿರ್ಧಾರ ತಗೊಂಡಿದ್ದವರು ಇಂದಿರಾ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾರತದ ಸ್ಥಾನಮಾನ ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಇನ್ನು ಮೋದಿ ಕೂಡ ಪ್ರಧಾನಿ ಆಗುವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸ್ಥಾನಮಾನ ತುಂಬಾ ಕಡಿಮೆ ಇತ್ತು. ಆದ್ರೆ ಮೋದಿ ಸರ್ಕಾರ ಅದನ್ನ ಸರಿಪಡಿಸ್ತಾ ಬಂತು. ಅಂತಾರಾಷ್ಟ್ರೀಯ ಸಮುದಾಯ ಭಾರತವನ್ನ ನೋಡೋ ರೀತಿಯೇ ಬದಲಾಗಿ ಹೋಯ್ತು. ಜೊತೆಗೆ ಪಾಕಿಸ್ತಾನದ ಭಯೋತ್ಪಾದನೆಗೂ ತಕ್ಕ ಉತ್ತರ ಕೊಡ್ತಿದ್ದಾರೆ ಮೋದಿ. ಫ್ರೆಂಡ್ಸ್, ಪ್ರಧಾನಿ ಮೋದಿ ಮತ್ತು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಪಕ್ಷ ಯಾವುದೇ ಇರಲಿ, ಇಬ್ಬರನ್ನು ಭಾರತದ ಪವರ್ಫುಲ್ ಪ್ರಧಾನಿಗಳನ್ನಾಗಿ ನೋಡಲಾಗುತ್ತೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.